ರೈತರು ಮಾಡುವ ಒಂದು ಸಣ್ಣ ತಪ್ಪಿಂದ ಹಸು ಕುರಿ ಮೇಕೆ ಕ್ಷಣಗಳಲ್ಲಿ ಸಾವನ್ನಪ್ತದೆ. ಎಳೆ ಜೋಳನ ನೀವೇನ ರಾಸುಗಳಿಗೆ ಕೊಟ್ಟಿದ್ದೆ ಆದಲ್ಲಿ ನೀವೇ ಖುದ್ದಾಗಿ ವಿಷ ಕೊಟ್ಟಂಗೆ. ಯಾಕಂದ್ರೆ ಬೀಜ ಬಿತ್ತಿದ 45 ದಿನಗಳ ಒಳಗೆ ಇರುವ ಈ ಎಳೆ ಜೋಳನ ನೀವು ಕೊಟ್ಟಿದ್ದೆ ಆದಲ್ಲಿ ಇದ್ರೊಳಗೆ ಒಂದು ಸೈನೋಜೆನಿಕ್ ಗ್ಲುಕೋಸೈಡ್ ಡ್ಯೂರಿನ್ ಅನ್ನೋ ಒಂದು ವಿಷಕಾರಿ ಅಂಶ ಇರ್ತದೆ. 4 ರಿಂದ 5 kg ಏನನ್ನ ಈ ಜೋಳವನ್ನ ನೀವು ರಾಸುಗಳಿಗೆ ಕೊಟ್ಟಿದ್ರೆ ಇದು ಅವುಗಳ ಹೊಟ್ಟೆಯಲ್ಲಿ ಹೋಗಿ HCN ಆಗಿ ಬದಲಾಗ್ತದೆ. ಈ HCN ಅಂದ್ರೆ ಇದೊಂದು ಹೈಡ್ರೋಜನ್ ಸೈನೈಡ್. ಇದು ಏನ್ ಮಾಡ್ತದಪ್ಪ ಅಂದ್ರೆ ರಾಸುಗಳಲ್ಲಿರುವ ರಕ್ತಕ್ಕೆ ಬೇಕಾಗಿರುವ ಆಕ್ಸಿಜನ್ ಸಪ್ಲೈನ ಕಡಿತ ಮಾಡುತ್ತೆ. ಕಡಿತ ಮಾಡಿದಾಗ ಇಮಿಡಿಯೇಟ್ ಆಗಿ ಸಡನ್ ಉಸಿರಾಟ ಜಾಸ್ತಿ ಆಗುತ್ತೆ ರಾಸುಗಳಲ್ಲಿ. ಬಾಯಿ ಮತ್ತೆ ಮೂಗಿಂದ ನೊರೆ ಬರಕ್ ಸ್ಟಾರ್ಟ್ ಆಗೋದು, ಸಡನ್ ಕೊಲಾಪ್ಸ್ ಆಗಿ ಕೆಳಗೆ ಬೀಳೋದು, ಮತ್ತೆ ಕೆಲವೊಂದು ಕಂಡೀಷನ್ ಒಳಗೆ ಸಡನ್ ಡೆತ್ ಆಗುತ್ತೆ. ಯಾಕಾಗುತ್ತೆ ಅಂದ್ರೆ ಇದ್ರೊಳಗಿರುವ ಡ್ಯೂರಿನ್ ಅಂಶನೇ ಕಾರಣ ಆಗಿರ್ತದೆ. ಈ ಡ್ಯೂರಿನ್ ಕಂಟೆಂಟ್ ಅತಿ ಹೆಚ್ಚು ಯಾವ ಪರಿಸ್ಥಿತಿಯಲ್ಲಿ ಇರ್ತದೆ ಅಂದ್ರೆ ಯಾರೆಲ್ಲ ಬರಪೀಡಿತ ಪ್ರದೇಶಗಳಲ್ಲಿ ಜೋಳ ಬೆಳೀತಿರ್ತೀರಿ, ಮತ್ತೆ ಈ ಗಿಡದ ಮೇಲೆ ಬಹಳಷ್ಟು ಒತ್ತಡ ಬಿದ್ದಾಗ, ಮತ್ತು ರೈತರು ಯಾರೆಲ್ಲ ಬಹಳಷ್ಟು ಯೂರಿಯಾ ಬಳಸ್ತಾ ಇರ್ತಾರೆ ಆ ಹೊಲಗಳಲ್ಲಿ ಈ ಡ್ಯೂರಿನ್ ಕಂಟೆಂಟ್ ಬಹಳಷ್ಟು ಇರ್ತದೆ. ಈ ಸೋರ್ಗಮ್ ಪಾಯ್ಸನಿಂಗ್ ನ ನೀವು ಹೇಗೆ ನಿರ್ವಹಣೆ ಮಾಡ್ಬೇಕಂದ್ರೆ ಕನಿಷ್ಠ 60 ಸೆಂಟಿಮೀಟರ್ ಅಂದ್ರೆ 45 ದಿನ, ಬೀಜ ಬಿತ್ತಿದ 45 ದಿನ ನಂತರ ಇದನ್ನ ನೀವು ಕಟಾವು ಮಾಡಬೇಕಾಗುತ್ತೆ. ನಂತರ ಪೊಟ್ಯಾಷಿಯಂ, ಫಾಸ್ಫರಸ್, ಸಲ್ಫರ್, ಕ್ಯಾಲ್ಸಿಯಂ ಇವುಗಳ ಬಳಕೆನ ಅತಿ ಹೆಚ್ಚು ಮಾಡಬೇಕು. ಸಾರಜನಕ ಬಳಕೆನ ಅತಿ ಕಡಿಮೆ ಮಾಡಬೇಕು. ನಂತರ ತುರ್ತು ಪರಿಸ್ಥಿತಿಯಲ್ಲಿ ಮೊಲಾಸಿಸ್ ಬಳಕೆ ಮಾಡಬೇಕು. ಸರ್ ಇಲ್ಲ ನಾವು ಕಡ್ಡಾಯವಾಗಿ ಇದನ್ನ ನೀವು ಕೊಡಬೇಕಾದ್ರೆ ಇದನ್ನ ಒಣಗಿಸಿ ಕೊಡಬೇಕು. ಯಾಕಂದ್ರೆ ಇದ್ರೊಳಗಿರುವ ಈ ಡ್ಯೂರಿನ್ ಕಂಟೆಂಟ್ ಹಾವಿಯಾಗಿ ಹೋಗುತ್ತೆ. ತುರ್ತು ಪರಿಸ್ಥಿತಿಯಲ್ಲಿ ಯಾರು ಭಯ ಬೀಳೋ ಅವಶ್ಯಕತೆ ಇರಲ್ಲ. ಹತ್ತಿರದಲ್ಲಿರುವ ನಿಮ್ಮ ಪಶುವೈದ್ಯರಿಗೆ ಕಾಲ್ ಮಾಡಿದ್ದೆ ಆದಲ್ಲಿ ಅವ್ರು ಬಂದು ಇಂಜೆಕ್ಷನ್ ಮಾಡ್ತಾರೆ. ಅಂದ್ರೆ ಸೋಡಿಯಂ ಥಯೋಸಲ್ಫೇಟ್ ಅನ್ನೋ ಒಂದು ಇಂಜೆಕ್ಷನ್ ಬರುತ್ತೆ. ಇದು ಮಾಡಿದ್ದೇ ಆದಲ್ಲಿ ಆಕ್ಸಿಜನ್ ಸಪ್ಲೈ ಆಗಿ ನೀವು ಪ್ರಾಣಿಗಳನ್ನ ಉಳಿಸ್ಕೊಬಹುದು. ಧನ್ಯವಾದ.